ಉಳ್ಕೊಳ್ತಾ ಏನು ಅಂತ ಒಂದೆರಡು ಟೈಮ್ ಕೇಳಿದ್ರು ಫೋನಲ್ಲಿ ಮೇಡಮ್ ನಾನೆಲ್ಲ ಪರ್ಫಾರ್ಮೆನ್ಸ್ ಇದ್ರೆ ನಿಮಗೆಲ್ಲ ಕ್ಲಿಯರ್ ಹೇಳ್ತೀನಿ ಹೇಳಿದ್ದೆ. ಏಕಲವ್ಯ ಅಂತಂದ್ರೆ ಸಬ್ಜೆಕ್ಟ್ಸ್ ಲೆಸನ್ ಅನ್ನ ಹೇಗೆ ಅಪ್ಲೈ ಮಾಡಬೇಕು, ಅಪ್ಲೈ ಮಾಡಿರೋದನ್ನ ಹೇಗೆ ಇಮ್ಯಾಜಿನೇಷನ್ ಮಾಡ್ಕೋಬೇಕು, ಇಮ್ಯಾಜಿನೇಷನ್ ಮಾಡ್ಕೊಂಡಿರೋದನ್ನ ಹೇಗೆ ರೀಕಾಲ್ ಮಾಡ್ಕೋಬೇಕು, ಹೇಗೆ ಅದನ್ನ ಸೆಲ್ಫ್ ವಿಜುವಲೈಸೇಷನ್ ಮಾಡ್ಕೊಂಡಾಗ ಇಡೀ ಪಾಠ ನಮ್ಮ ಕಣ್ಣು ದೃಶ್ಯೀಕರಣ ನಮ್ಮ ಕಣ್ಣು ಮುಂದೆ ಬರುತ್ತೆ ಅನ್ನೋದು ಮೆಮೊರಿ ರಿಚ್ ಕಲಿಸ್ಕೊಡ್ತಾರೆ. ಇಲ್ಲಿ ಅರ್ಥ ಏನು ಅಂದ್ರೆ ಬಹಳಷ್ಟು ಜನ ತಿಳ್ಕೊಂಡಿದ್ದಾರೆ ಕಾನ್ಸಂಟ್ರೇಷನ್ ಮಾಡೋದ್ರಿಂದ ಕಾನ್ಸಂಟ್ರೇಷನ್ ಬರಲ್ಲ. ಎಷ್ಟೋ ಸ್ಕೂಲಲ್ಲಿ ಒಂದು 80% ಹೇಳ್ತೀನಿ, ಮಕ್ಕಳು ಸ್ಕೂಲ್ ಕಲ್ತ ಬಂದ್ಮೇಲೆ ಕಾನ್ಸಂಟ್ರೇಷನ್ ಇಲ್ಲ ರೀ ಅಂತ ಹೇಳ್ತಾರೆ. ಅಥವಾ ನಮ್ಮ ಕಾನ್ಸಂಟ್ರೇಷನ್ ಮಾಡ್ಬೋದು ಅಂದ್ರೆ ಕಾನ್ಸಂಟ್ರೇಷನ್ ಮಾಡಲ್ಲ ಅಂತ ಹೇಳ್ತಾರೆ. ಬಟ್ ಹಂಗಿರಲ್ಲ. ಮಕ್ಳು ಏನ್ ಮಾಡ್ತಾರೆ, ಅವು ಒಂಥರ ಹುಟ್ಟಿಯೋ ಚೆಂಡ ಇದ್ದಂಗೆ ಇರ್ತಾವ. ಆ ಕಡೊಮ್ಮೆ ಇದು ಮಾಡಿದೆ, ಈ ಕಡೊಮ್ಮೆ ಇದು ಮಾಡಿದೆ. ಬಟ್ ಅದನ್ನ ಎನರ್ಜಿ ಹೆಂಗ್ ಮಾಡ್ಬೇಕು ಅನ್ನೋದು ಗೊತ್ತಿರಲ್ಲ. ಹೆಂಗೆ ಅದಕ್ಕೆ ರೂಟ್ ಸಿಕ್ತು ಅಂದ್ರೆ ಅದು ಎನರ್ಜಿ ಆಗುತ್ತೆ. ಯಾಕೆ ಅಂದ್ರೆ ಬಾಲ್ಯದಲ್ಲಿ ನಾವು ಎಷ್ಟು ಮಕ್ಕಳನ್ನ ಕೇಳ್ತೀವಿ, ಮಗು ನೀನ್ ಏನಾಗ್ತೀಯ ಕಂದ ಅಂತ ಕೇಳಿದಾಗ ಪೈಲಟ್ ಆಗ್ತೀನಿ, ಡಾಕ್ಟರ್ ಆಗ್ತೀನಿ, ಲೆಕ್ಚರ್ ಆಗ್ತೀನಿ, ಲಾಯರ್ ಆಗ್ತೀನಿ, ಇನ್ನೇನೋ ಆಗ್ತೀನಿ ಅಂತ ಹೇಳ್ತದೆ. ಬೆಳೀತಾ ಬೆಳೀತಾ ಓದಂಗೆಲ್ಲ ಮಗು ನೀನ್ ಏನಾಗ್ತೀಯ ಅಂದ್ರೆ ಡಿಗ್ರಿ ಪಾಸ್ ಆಗ್ತೀನಿ ತಡೀರಿ ಅನ್ನೋದು. ಇನ್ನೇನೋ ಆಗ್ತೀಯ ಅಂದ್ರೆ ನೋಡ್ತೀನಪ್ಪ ಯಾವ್ದಾದ್ರು ಪಿಯೋನ್ ಸಿಗುತ್ತೋ ಏನೋ, ಯಾವ್ದಾದ್ರು ಕ್ಲರ್ಕ್ ಸಿಗುತ್ತೆ ಏನೋ ನಮ್ಮ ಮಟ್ಟಿಗೆ ಮಗು ಬರ್ತದೆ. ಅಂದ್ರೆ ಬಾಲ್ಯದಲ್ಲಿ ಆ ಮಗು ಅಷ್ಟೆಲ್ಲ ಆಕಾಂಕ್ಷೆಗಳು ಇಟ್ಟುಕೊಂಡು ಬೆಳೀತಾ ಯಾಕೆ ಫೇಲ್ ಆಯ್ತು, ಎಜುಕೇಶನ್ ಅನ್ನೋದು ಸೊಲ್ಯೂಷನ್ ಆಗ್ಬೇಕಾಗಿತ್ತು. ಮತ್ತೆ ಯಾಕೆ ಪ್ರಾಬ್ಲಮ್ ಆಗಿ ಕ್ರಿಯೇಟ್ ಆಯ್ತು ಅಂದ್ರೆ ಮೂಲ ಮಕ್ಕಳಿಗೆ ಬೇಸಿಕ್ ಫೌಂಡೇಶನ್ ಯಾವ ರೀತಿ ಹೋಗ್ಬೇಕು ಅನ್ನೋದು ಗೊತ್ತಾಗಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಎಡುತ್ತೆ ಆ ಮಗು. ಅಂದ್ರೆ ಸ್ಪಿರಿಟ್ ಸಿಗಲ್ಲ. ಇಲ್ಲಿ ಏನ್ ಮಾಡುತ್ತೆ ಅಂತ ನಾನು ಒಂದ್ ಹೇಳ್ತೀನಿ. ಇಲ್ಲಿ ನಾವೇನ್ ಕೊಡ್ತೀವಿ ಅವರಿಗೆ, ಧ್ಯಾನ ಕೊಡ್ತೀವಿ, ಯೋಗ ಕೊಡ್ತೀವಿ, ಪ್ರಾಣಾಯಾಮ ಕೊಡ್ತೀವಿ, ಭಸ್ತ್ರಿಕಾ ಕೊಡ್ತೀವಿ, ಸೌಂಡ್ ಥೆರಪಿ ಕೊಡ್ತೀವಿ, ಅದೆಲ್ಲ ತಿಳಿ ಮಾಡ್ಕೊಳ್ತಾರೆ. ಮತ್ತೇನು ಕೊಡ್ತೀವಿ ನಾವು, ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದು ಕಲಿಸ್ತೀವಿ. ರೈಮಿಂಗ್ ಇಮೇಜಸ್ ಟೆಕ್ನಿಕ್ ನ ಯಾವ ರೀತಿ ಅಪ್ಲೈ ಮಾಡಬೇಕು, ನ್ಯೂಮರಿಕ್ ಟೆಕ್ನಿಕ್ ನ ಯಾವ ರೀತಿ ಅಪ್ಲೈ ಮಾಡಬೇಕು, ಪಿರಮಿಡ್ ಟೆಕ್ನಿಕ್ ಟೆಕ್ನಿಕ್ ನ ಯಾವ ರೀತಿ ಅಪ್ಲೈ ಮಾಡಬೇಕು, ಬೇಸಿಕ್ ಕೋರ್ಸ್ ಗಳಿಗೆ ಅಡ್ವಾನ್ಸ್ ಕೋರ್ಸ್ ಅನ್ನು ಯಾವ ರೀತಿ ಕನೆಕ್ಟ್ ಮಾಡಬೇಕು. ಪಿಕ್ಚರ್ ಬಂತಂದ್ರೆ ಪಕ್ಕ ಎಜುಕೇಶನ್ ಅಂತ ಗೊತ್ತಾಗುತ್ತೆ ಮಕ್ಕಳಿಗೆ. ಎಲ್ಲಿ ಪಿಕ್ಚರ್ ಇದೆ ಅಲ್ಲಿ ಪಕ್ಕ. ಯಾಕಂದ್ರೆ ನಾವು ಬಾಲ್ಯದಲ್ಲಿ ನಾವು ಎಷ್ಟೋ ಫಿಲಂಗಳನ್ನು ಹಳೆ ಫಿಲಂ ನೋಡಿರ್ತೀವಿ, ಇವತ್ತಿಗೂ ನೆನಪು ಬರ್ತಾವೆ. ಅಥವಾ ಇವತ್ತೋ ಬಿದ್ದಿರ್ತೀವಿ, ಆ ಗಾಯ ಯಾವುದೋ ಒಂದು ಜಾಗ ಇರುತ್ತೆ, ಆ ಜಾಗ ನಾವು ಬಿದ್ದಿದ್ದ ಇಮೇಜ್ ಇವತ್ತಿಗೂ ನೆನಪು ಬರ್ತದೆ. ಯಾಕೆ ಅಂದ್ರೆ ಮಕ್ಕಳಲ್ಲಿ ಕಲ್ಪನಾ ಶಕ್ತಿ ಹೆಚ್ಚು ಅಂತಂದ್ರೆ ಆ ಮಕ್ಕಳಿಗೆ 100% ಮೆಮೊರಿ ಹೆಚ್ಚಾಗುತ್ತೆ. ಕಲ್ಪನಾ ಶಕ್ತಿ ಅಂದ್ರೆ ಇಮ್ಯಾಜಿನೇಷನ್. ಇಮ್ಯಾಜಿನೇಷನ್ ಈಸ್ ಬೆಟರ್ ದೆನ್ ನಾಲೆಜ್. ನಮ್ಮ ಬುದ್ಧಿ ಇಮ್ಯಾಜಿನೇಷನ್ ಹೇಳ್ಕೊಡುತ್ತೆ. ಯಾಕಂದ್ರೆ ಡ್ಯೂ ಟು ರೀಸನ್ ಆಫ್ 5 ಎಲಿಮೆಂಟ್ಸ್, ಪಂಚೇಂದ್ರಗಳಿದಾವೆ ನಮ್ಮಲ್ಲಿ, ಪಂಚತತ್ವಗಳಿದಾವೆ. ಪಂಚತತ್ವಗಳು ಏನ್ ಮಾಡುತ್ತಂದ್ರೆ ಅದು ರಿಸೀವ್ ಮಾಡ್ಕೊಳ್ಳೋದು ಇಮ್ಯಾಜಿನೇಷನ್. ಓಡ್ಸಲ್ಲ, ಹಿಂದನೇ ಬರುತ್ತೆ. ಒಂದು ಪಿಕ್ಚರ್ ಬಂತಂದ್ರೆ ಆ ಓಡ್ಸ್ ಬೆನ್ನೆಲುಬಾಗಿ ಬರುತ್ತೆ ಹಿಂದೆ. ಅದಕ್ಕೆ ಮೇನ್ ಪಿಕ್ಚರ್ ಬರಬೇಕು. ಕೆಲವ್ರಿಗೆ ಇರುತ್ತೆ, ಸರ್ ಈಗ ಬೇಸಿಕ್ಗೆ ಬರಲ್ಲ ಸರ್, ಮಗುಗೆ ಬೇಸಿಕ್ ಏನು ಸರಿಯಾಗಿ ಓದ್ತಾ ಇಲ್ಲ, ಬೇಸಿಕ್ ಇನ್ನೂ ಓದಕ್ಕೆ ಬರಲ್ಲ, ಬರೆಯಕ್ಕೆ ಬರಲ್ಲ, ಫೌಂಡೇಶನ್ ಬರುತ್ತೆ. ಅಲ್ಲಿ ಏನಾಗುತ್ತೆ ಅಂದ್ರೆ ಬೇಸಿಕ್ ಬರೋವರೆಗೂ ಅದರದ್ದೇ ಆದ ಒಂದು ಒತ್ತು ಕೊಡ್ಲೇಬೇಕಾಗುತ್ತೆ. ನಾವು ಮಕ್ಕಳಿಗೆ ಅಂಕ್ಲಿಪಿಲಿಂದ ಏನ್ ಕಲಿಸ್ತಿದ್ರು ಹಿಂದೆ, ಆ ತರ ಬೇಸಿಕ್ ಒಂದಿಷ್ಟು ಒತ್ತು ಕೊಟ್ಟು ಆಮೇಲೆ ಈ ಇಮ್ಯಾಜಿನೇಷನ್ ಮಾಡೋದು ಕಲಿತಂದ್ರೆ ಆ ಮಗು ಎಲ್ಲದರಲ್ಲಿ 100% ಪರಿಪೂರ್ಣತೆ ಬರುತ್ತೆ. ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಸುಮ್ಮನೆ ಓದು ಬರಿ ಅಂತ ಹೇಳ್ತಾರೆ. ಬಟ್ ಆ ಮಗು ಬೇಸಿಕ್ಗೂ ಗೊತ್ತಿರಲ್ಲ, ರೀಡಿಂಗ್ ಸ್ಕಿಲ್ಲು ಗೊತ್ತಿರಲ್ಲ, ಮತ್ತೆ ಆ ಮಗುಗೆ ಧೈರ್ಯ ಬರಲ್ಲ. ಯಾಕೆ ಮಗು ಹಿಂದೆ ಆಗುತ್ತಂದ್ರೆ ಒಂದು ಗುಂಪಲ್ಲಿ ಏನ್ ಮಾಡುತ್ತೆ, ಮಗು ನೀ ಬಂದು ಸ್ಟೇಜ್ ನಲ್ಲಿ ಬಂದು ಲೆಸನ್ ಅಪ್ಲೈ ಮಾಡಿ ಹೇಳಪ್ಪ ಅಂದ್ರೆ ಆ ಮಗು ಯಾಕೆ ಹಿಂದೆ ಆಗುತ್ತಂದ್ರೆ ಆ ಮಗುವಲ್ಲಿ ಕಾನ್ಫಿಡೆನ್ಸ್ ಇರಲ್ಲ. ಸೊ ಹಾಗಾಗಿ ಏನ್ ಮಾಡುತ್ತೆ, ಅದು ಒಂದ್ ಹೆಜ್ಜೆ ಹಿಂದೆ ಆಗುತ್ತೆ. ಯಾವಾಗ ಕಾನ್ಫಿಡೆನ್ಸ್ ಬರುತ್ತೆ ಅಂದ್ರೆ ಆ ಮಗುಗೆ ಎಲ್ಲಾ ಶಬ್ದ ಸಂಗ್ರಹಣೆ ಓದಲಿಕ್ಕೆ ಬಂದು, ಉಚ್ಚಾರಣೆ ಮಾಡಲಿಕ್ಕೆ ಬಂದು, ಪ್ರೊನೌನ್ಸಿಯೇಷನ್ ಮಾಡಲಿಕ್ಕೆ ಬಂದು, ತನ್ನ ಪಾಠವನ್ನ ತಾನೇ ತಯಾರು ಮಾಡಿಕೊಳ್ಳುವ ಒಂದು ಶಕ್ತಿ ಬಂತು ಅಂದ್ರೆ ಆ ಮಗು 1000 ಜನ ಅಲ್ಲ, ಎಷ್ಟು ಜನ ಬಂದ್ರು ಕೂಡ ಬಂದಿಲ್ಲಪ್ಪ ಅದನ್ನ ಇಮ್ಯಾಜಿನೇಷನ್ ಮಾಡ್ಕೋ ಆ ಹೆಸರು ಹೇಳೋದ್ರೆ ಹೇಳುತ್ತೆ ಆ ಮಗು. ಕಾರಣ ಏನಪ್ಪ ಅಂದ್ರೆ ಆ ಮಗು ಅದು ಗೊತ್ತಿರಲ್ಲ. ಆ ಮಗು ಒಂದು ಸಾರಿ ಗೊತ್ತಾಯ್ತು ಅಂದ್ರೆ ಆ ಮಗು ತಾನೇ ಸ್ವಯಂ ಆಗುತ್ತೆ, ಅಂದ್ರೆ ಲೀಡರ್ಶಿಪ್ ಆಗುತ್ತೆ. ಎಷ್ಟು ಪೇರೆಂಟ್ಸ್ ಇವತ್ತು ಹೇಳ್ತಾ ಇದ್ದಾರೆ ಅಂದ್ರೆ ನನ್ನ ಮಗು ತಾನೇ ಸ್ವಂತ ಮಾಡ್ಕೊಳ್ಳೋಂಗ್ ಆಗ್ಬೇಕು, ತಾನೇ ತನ್ನ ಹೋಮ್ವರ್ಕ್ ಬರೀಬೇಕು, ತಾನೇ ರೀಡ್ ಮಾಡಬೇಕು, ನಾವೊಂದಿಷ್ಟು ಹೆಲ್ಪ್ ಮಾಡ್ತೀವಿ, ತಾನೇ ಆಗ್ಬೇಕು ಅಂತ ಹೇಳ್ತಾರೆ. ಕಾರಣ ಏನಪ್ಪಾ ಅಂದ್ರೆ ಸ್ಟಾರ್ಟಿಂಗ್ ಇಂದ ಎಂಡ್ ವರೆಗೆ ರೀಡ್ ಮಾಡಬೇಕು ಅಂತ ಹೇಳ್ಬೇಕು ಅಷ್ಟೇ ನೀವು. ಅಥವಾ ಆ ಮಗು ಓದ್ಲಿಲ್ಲ ಅಂತ ಅನ್ಕೊಳ್ಳಿ, ಇಲ್ಲಮ್ಮ ನಾನು ಆಮೇಲೆ ಆಟ ಆಡ್ತೀನಿ, ಓದ್ತೀನಿ. ವೆರಿ ಸಿಂಪಲ್, ನಾವು ಮೂವ್ಮೆಂಟ್ ಮಾಡೋದು. ಮಗು ನಾನು ಇವತ್ತು ನಿನ್ ಜೊತೆ ಓದ್ತೀನಿ, ನಾನು ಒಂದು ಅರ್ಧ ಗಂಟೆ ನಿನ್ ಜೊತೆ ಕೂತ್ಕೊಳ್ತೀನಿ, ನನಗೂ ಓದ್ಬೇಕಂತ ಅನಿಸ್ತಾ ಇದೆ, ನಾನು ಈ ಟೆಕ್ಸ್ಟ್ ಬುಕ್ ರೀಡ್ ಮಾಡ್ತೀನಿ, ಮಕ್ಕಳ ಜೊತೆ ಕೂತ್ಕೊಳ್ಳೋದು. ಅಥವಾ ನಮ್ಗೆ ಏನು ಓದಕ್ ಬರಲ್ಲ, ಬೇಡ, ನಿಮ್ದು ಯಾವ ತರ ಪಾಠ ಐತಿ, ಈ ಪಿಕ್ಚರ್ ಏನೈತಿ, ಇದನ್ನ ಎಲ್ಲ ಓದ್ತೀಯಲ್ಲ ನೀನು, ನೋಡೋಣ ಅಂದ್ರೆ ಆ ಮಕ್ಕಳಿಗೆ ಸ್ವಲ್ಪ ಮೋಟಿವೇಶನ್ ಮಾಡಿ, ಕ್ರಿಯೇಟಿವ್ ಮಾಡಬೇಕು. ಅವಾಗ ನಾವು ಅವ್ರ ಜೊತೆಗೆ ಒಂದು ಅರ್ಧ ಗಂಟೆ 1 ಅವರ್ ಕೂತ್ಕೋಬೇಕು. ಸ್ಟಾರ್ಟಿಂಗ್ ಇಂದ ಎಂಡ್ ವರೆಗೆ ರೀಡ್ ಮಾಡಕ್ ಹಚ್ಬೇಕು ಆ ಮಗು. ಎಂಡ್ ಅಂದ್ರೆ ಏನು, ಫಿಲ್ ಇನ್ ದ ಬ್ಲಾಂಕ್ಸ್ ಇರ್ಬೋದು, ಕ್ವಶನ್ಸ್ ಇರ್ಬೋದು, ಟ್ರೂ ಆರ್ ಫಾಲ್ಸ್ ಇರ್ಬೋದು, ಕಂಪ್ರೆನ್ಷನ್ಸ್ ಇರ್ಬೋದು. ಎಂಡ್ ವರೆಗೆ ಓದಕ್ ಹಚ್ಚಿದ ಮೇಲೆ ಮಗು ನೀನು ಮೆಮೊರಿ ಕಳ್ತಿದ್ಯಾ,
ಇದ್ರಾಗ ಏನೇನ್ ಬರ್ತಾವ ಎಲ್ಲ ಅಂಡರ್ಲೈನ್ ಮಾಡ್ಕೋ. ಇದ್ರಲ್ಲಿ ಏನೇನ್ ಬರ್ತಾವ ಅಂಡರ್ಲೈನ್ ಮಾಡ್ಕೋ. ಎಸ್ ಅಂಡರ್ಲೈನ್ ಮಾಡ್ಕೋ. ಅಂದ್ರೆ ಪೇರೆಂಟ್ಸ್ ಯಾಕೆ ಹೇಳ್ತಾರೆ ಅಂದ್ರೆ ಮುಂದೆ ಏನ್ ಮಾಡ್ಬೋದು, ಮಗು ಏನ್ ಮಕ್ಕಳಿಗೆ ಹೇಳ್ಬಿಟ್ಟಿದ್ದೇವೆ ನಾವು, ಮುಂದೆ ಏನ್ ಪ್ರಾಕ್ಟೀಸ್ ಮಾಡಿಸ್ಬೋದು ಅನ್ನೋದು ಒಂದು ವಿಚಾರ. ಅಂಡರ್ಲೈನ್ ಮಾಡು. ಅಂಡರ್ಲೈನ್ ಆಯ್ತು. ಮಗು ಇದು ಹೆಂಗ್ ಕನೆಕ್ಟ್ ಮಾಡ್ತೀಯಾ? ಅಮ್ಮ ನನಗೆ ಸರ್ ಹೇಳ್ಕೊಟ್ಟಿದ್ದಾರೆ ಬೇಸಿಕ್ ಕೋರ್ಸ್ ಅನ್ನ ಅಡ್ವಾನ್ಸ್ ಕೋರ್ಸ್ ಏನು ಅಂಡರ್ಲೈನ್ ಮಾಡೀನಿ ಅದನ್ನ ಕನೆಕ್ಟ್ ಮಾಡಿ ಅದನ್ನ ಪಿಕ್ಚರೈಸ್ ಮಾಡ್ತೀನಿ, ಆಗ ನನಗೆ ಮೈಂಡ್ ಅಲ್ಲಿ ಬರುತ್ತೆ. ಸರಿ ಪಿಕ್ಚರ್ ಮಾಡುವಾಗಾದ್ರೆ ಅಮ್ಮ ನನಗೆ ಇದೊಂದು ಮೀನಿಂಗ್ ಗೊತ್ತಿಲ್ಲ ನೋಡಿ, ಡಿಕ್ಷನರಿ ತಗೋ. ಡಿಕ್ಷನರಿಗೆ ಅರ್ಥ ಇರುತ್ತೆ, ಆ ಅರ್ಥದ ಇಮ್ಯಾಜಿನೇಷನ್ ಮಾಡಬಹುದು. ಕೆಲವೊಂದು ಇಮ್ಯಾಜಿನೇಷನ್ ಇರಲ್ಲ. ಈಗ ತರಿಸ್ತಿ ಅಂತ ಕಲಿಸಿದ್ವಿ ನಾವು, ಬಾಯಿ ಆಗಕ್ಕೆ ತರಿಸ್ತಿ ಅಂತ, ಅದಕ್ಕೆ ಯಾವ್ದು ಇಮೇಜ್ ಇಲ್ಲ ಮೇಡಮ್. ಅಂದ್ರೆ ಜಸ್ಟ್ ಬಾಟಲ್ ತೋರಿಸ್ತೀವಿ, ಒಂದು ಕಾಗೆ ಚಿತ್ರ ತೋರಿಸ್ತೀವಿ, ಅಷ್ಟು ಮಾಡಿ. ಅವ್ರು ಇಮ್ಯಾಜ್ ಇಲ್ಲ ಅಂದ್ರೂ ಕೂಡ ಕೆಲವೊಂದು ಆರ್ಟಿಫಿಷಿಯಲ್ ಆಗಿ ಕೂಡ ಡ್ರಾ ಮಾಡ್ಕೋಬಹುದು. ಅವ್ರದ್ದೇ ಆದ ಒಂದು ಆರ್ಟಿಫಿಷಿಯಲ್ ಡ್ರಾ ಮಾಡ್ತಾರೆ, ರಿಲೇಟೆಡ್ ಇರೋದು. ಅಂದ್ರೆ ಆರ್ಟಿಫಿಷಿಯಲ್ ವರ್ಡ್ಸ್ ಇರ್ಬೋದು, ಇಂಪಾರ್ಟೆಂಟ್ ಪಾಯಿಂಟ್ಸ್ ಇರ್ಬೋದು, ಇಮೇಜಸ್ ವರ್ಡ್ಸ್ ಇರ್ಬೋದು, ಫ್ಲೋಯಿಂಗ್ ಪಾಯಿಂಟ್ಸ್ ಇರ್ಬೋದು, ಎಲ್ಲವನ್ನ ಚಿತ್ರೀಕರಣ ಮಾಡುತ್ತೆ ಮಗು. ಮಾಡಿದ ಮೇಲೆ ಮಗು ನೆಕ್ಸ್ಟ್ ಏನ್ ಮಾಡಬೇಕು? ಒಂದೇ ಪೇಜ್ ಅಲ್ಲಿ ಪಿಕ್ಚರ್ ಹಾಕಕ್ಕೆ ಹೇಳಿದಾರೆ ಮಾಸ್ಟರ್. ಸರಿ, ಹಾಗಾದ್ರೆ ಒಂದೇ ಪೇಜ್ ಅಲ್ಲಿ ಪಿಕ್ಚರ್ ಹಾಕು ಪಾಠವನ್ನ. ಸರಿ ಹಾಕಿದೆ, ನೆಕ್ಸ್ಟ್ ವಾಟ್ ನೆಕ್ಸ್ಟ್? ಒಂದೊಂದನ್ನ ರಿಪೀಟ್ ಮಾಡ್ಕೊಳ್ಳಿಕ್ಕೆ ಹೇಳಿದ್ದಾರೆ. ಅದನ್ನ ಕಣ್ಣು ಮುಚ್ಕೊಂಡೇ ಮಾಡ್ಬೇಕಂತಿಲ್ಲ. ಇಲ್ಲಿ ಯಾಕೆ ಕಲಿಸ್ತೀವಿ ಅಂದ್ರೆ ಕಾನ್ಸೆಪ್ಟ್ ಒಂದು ಅವ್ರಿಗೆ ಇಮ್ಯಾಜಿನೇಷನ್ ಬರಲಿ ಅಂತ ಸ್ಟಾರ್ಟಿಂಗ್ ಕಲಿಸ್ತೀವಿ. ಆಮೇಲೆ ಅವ್ರು ಕಣ್ಣು ಮುಚ್ಕೊಂಡು ಮಾಡ್ಬೋದು, ಸ್ವಲ್ಪ ದಿನ ರೂಢಿ ಆದ್ಮೇಲೆ ಕಣ್ಣು ತೆಗೆದು ಮಾಡ್ಬೋದು. ಇಮ್ಯಾಜಿನೇಷನ್ ಮಾಡ್ಕೋಬೇಕು. ಸರಿ ಯಾಕಿತ್ತಂದ್ರೆ ಅವರು ಕಣ್ಣು ಮುಚ್ಚೋದ್ರಿಂದ ನಮ್ಗೆ ಲಾಸ್ ಏನಿಲ್ಲ. ಕಣ್ಣು ಮುಚ್ಕೊಂಡು ಸ್ವಲ್ಪ ಅದನ್ನ ಇಮ್ಯಾಜಿನೇಷನ್ ಮಾಡ್ಕೊಂಡ್ರೆ ಸ್ಟೆಪ್ ಬೈ ಸ್ಟೆಪ್ ಅವರಿಗೆ ಒಂದೊಂದವಾಗಿ ಮೆಮೊರೈಸ್ ಮಾಡ್ಕೋತ ಬರ್ತಾರೆ. ಯಾವ್ದನ್ನ? ಚಿತ್ರವನ್ನ. ಸರಿ ಮಾಡಿದ ಮೇಲೆ ಏನ್ ಮಾಡ್ತಾರೆ? ಇಡೀ ಪಾಠವನ್ನ ಅವ್ರು ಹಾಕಿರ್ತಾರೆ. ಅಲ್ಲಿ 2 ಸ್ಟೋರಿ ಕಲಿಸಿರ್ತೀವಿ, ಒಂದು ಆರ್ಟಿಫಿಷಿಯಲ್ ಸ್ಟೋರಿ, ಒಂದು ನೇಚರ್ ಸೈಕಲ್ ವರ್ಡ್ಸ್ ಅಂತ ಕಲಿಸಿರ್ತೀವಿ. ನೆಕ್ಸ್ಟ್ ಮುಂದಿನ ದಿನ ಮಾರ್ಗದಲ್ಲಿ ಇನ್ನೊಂದು ಲಾಂಗ್ ಸ್ಟೋರಿ ಕಲಿಸ್ತೀನಿ ಅವ್ರಿಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ. ಅವಾಗ ಏನ್ ಮಾಡ್ತಾರೆ? ಅದೇ ರೀತಿ ಅವರು ಪಿಕ್ಚರ್ ರಚನೆ ಮಾಡ್ತಾರೆ. ನಿಮ್ ಕೆಲಸ ಮುಗಿತು. ಅಂದ್ರೆ ಒಂದು ಮಗು ತನ್ನ ಕೆಲಸವನ್ನ ತಾನೇ ಸ್ವತಃ ತನ್ನ ಪಠ್ಯಕ್ರಮವನ್ನ ತಯಾರು